ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿ ನೆಕ್ಸ್ಟ್ 50 ಷೇರುಗಳಲ್ಲಿ 5 ಬದಲಾವಣೆಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. 6 ತಿಂಗಳಿಗೊಮ್ಮೆ ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ NSE ಅವರು ಒಂದಷ್ಟು ಷೇರುಗಳನ್ನು ಚೇಂಜ್ ಮಾಡ್ತಾರೆ. ನಿಫ್ಟಿ 50 ಮತ್ತು ಇತರ ಇಂಡೆಕ್ಸ್ಗಳು. ಅದರಲ್ಲಿ ಟಾಪ್ 50 ಕಂಪನಿಗಳು NSE ಇರೋದು ಆನ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಿಫ್ಟಿ 50 ಅಲ್ಲಿ ಇರ್ತಾರೆ. ಮತ್ತೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಸ್ ಅಂತಂದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಲೆಫ್ಟ್ ಓವರ್ ಆಫ್ಟರ್ ಡಿಡಕ್ಟಿಂಗ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ಪ್ರಮೋಟರ್ ಹೋಲ್ಡಿಂಗ್ ಫ್ರಮ್ ದ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ಕಂಪನಿ. ಅಂದ್ರೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಇಸ್ ಈಕ್ವಲ್ ಟು ಟೋಟಲ್ ಮಾರ್ಕೆಟ್ ಕ್ಯಾಪ್ ಮೈನಸ್ ಪ್ರಮೋಟರ್ ಶೇರ್ ಹೋಲ್ಡಿಂಗ್ ಮಾರ್ಕೆಟ್ ಕ್ಯಾಪ್. ಯಾಕಂತಂದ್ರೆ ಪ್ರಮೋಟರ್ಸ್ ಯಾವಾಗಲೂ ಟ್ರೇಡ್ ಮಾಡ್ತಾ ಇರೋದಿಲ್ಲ, ಯಾವಾಗಲೂ ರೇರ್ ಆಗಿ ಟ್ರೇಡ್ ಮಾಡ್ತಾರೆ. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಇಸ್ ಕನ್ಸಿಡರ್ ಫಾರ್ ಕ್ಯಾಲ್ಕುಲೇಷನ್ ಸಿನ್ಸ್ ಯೂಶುವಲಿ ಪ್ರಮೋಟರ್ ಶೇರ್ಸ್ ಆರ್ ನಾಟ್ ಅವೈಲಬಲ್ ಫಾರ್ ಪರ್ಚೇಸ್. NSE ಅವರು ಅನೌನ್ಸ್ ಮಾಡಿದ್ದಾರೆ ಚೇಂಜಸ್ ವೇರಿಯಸ್ ಇಂಡಿಸಸ್ 29ನೇ ತಾರೀಕು ಸೆಪ್ಟೆಂಬರ್ 2023 ಇಂದ. NSE has decided not to make any changes in the Nifty 50 index as of now. ಸದ್ಯದ ಮಟ್ಟಿಗೆ ನಿಫ್ಟಿ 50 ಇಂಡೆಕ್ಸ್ ಹಾಗೆ ಇರುತ್ತೆ. ಆದರೆ ನಿಫ್ಟಿ ಬೇರೆ ಇಂಡೆಕ್ಸ್ಗಳಲ್ಲಿ ಒಂದಷ್ಟು ಚೇಂಜ್ ಆಗಿದೆ. ಮೊದಲನೇದು ಚೇಂಜಸ್ ಇನ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್. ಯಾವುದನ್ನು ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ಗೆ ಸೇರಿಸಲಾಗಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಶ್ರೀರಾಮ್ ಫೈನಾನ್ಸ್, ಟ್ರೆಂಡ್, TVS ಮೋಟಾರ್ಸ್, ಝೈಡಸ್ ಲೈಫ್ ಸೈನ್ಸಸ್ ಇದನ್ನ ನಿಫ್ಟಿ 50ಗೆ ಸೇರಿಸಿದ್ದಾರೆ. ಮತ್ತೆ ನಿಫ್ಟಿ 50 ಇಂದ ತೆಗೆದ 5 ಷೇರುಗಳು ACC, ನೈಕಾ, HDFC AMC, ಇಂಡಸ್ ಟವರ್ಸ್ ಮತ್ತು ಪೇಜ್ ಇಂಡಸ್ಟ್ರೀಸ್. ನಿಫ್ಟಿ 500 ಇಂಡೆಕ್ಸ್ ಅಂತಿದೆ, ಅದರಲ್ಲಿ ಕೂಡ ಬೇಕಾದಷ್ಟು ಚೇಂಜಸ್ ಅನ್ನು ಮಾಡಿದ್ದಾರೆ ಬೇಸ್ಡ್ ಆನ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್. ಯಾವ ಕಂಪನಿಗಳನ್ನು ನಿಫ್ಟಿ ನೆಕ್ಸ್ಟ್ 50 ಇಂದ ತೆಗೆದಿದ್ದಾರೋ ಅದು ಮುಂದೆ ನಿಫ್ಟಿ ಮಿಡ್ ಕ್ಯಾಪ್ ಇಂಡಿಸಸ್ಗೆ ಸೇರ್ಕೊಳ್ಳುತ್ತೆ ಡಿಪೆಂಡಿಂಗ್ ಆನ್ ದಿ ಮಾರ್ಕೆಟ್ ಕ್ಯಾಪ್. ಈಗ ಚೇಂಜಸ್ ಇನ್ ನಿಫ್ಟಿ 500 ಇಂಡೆಕ್ಸ್. Added to Nifty 500 index, 1 Ujjivan Small Finance, 2 Gillette India, 3 Glenmark Life Sciences, 4 Alok Industries, 5 Procter & Gamble Health, 6 Kirloskar Ferrous Industries, 7 All Cargo Logistics. ಈಗ ಯಾವ ಷೇರುಗಳನ್ನು ನಿಫ್ಟಿ 500 ಇಂಡೆಕ್ಸ್ ಇಂದ ತೆಗೆಯಲಾಗಿದೆ. ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟ್, ಮಹೀಂದ್ರಾ ಲಾಜಿಸ್ಟಿಕ್ಸ್, ಹಿಂದೂಜಾ ಗ್ಲೋಬಲ್ ಸೊಲ್ಯೂಷನ್ಸ್, ಜಿಂದಾಲ್ ವರ್ಲ್ಡ್ ವೈಡ್, ಗಾಡ್ರೇಜ್ ಅಗ್ರೋವೆಟ್, BASF ಇಂಡಿಯಾ ಮತ್ತು ಗ್ರೀನ್ ಪ್ಯಾನಲ್ ಇಂಡಸ್ಟ್ರೀಸ್. ಯಾವುದಾದ್ರೂ ಒಂದು ಶೇರನ್ನ NSE ಅವರು ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ಗೆ ಸೇರಿಸೋದು ಅಂತಂದ್ರೆ ಅದು ಒಂದು ತರಹದ ಸ್ಟೆಪ್ಪಿಂಗ್ ಸ್ಟೋನ್. ಮುಂದೆ ಪರ್ಫಾರ್ಮೆನ್ಸ್ ಚೆನ್ನಾಗಾದ್ರೆ ನಿಫ್ಟಿ 50ಗೆ ಹೋಗುವ ಚಾನ್ಸಸ್ ಇದೆ. ಆದ್ದರಿಂದ ಕಂಪನಿ ಮುಂದಿನ ದಿನಗಳಲ್ಲಿ ಒಂದಷ್ಟು ಸುಧಾರಣೆಯನ್ನು ಕಾಣಬಹುದು ಅನ್ನುವಂಥ ಚಿಹ್ನೆ ಅದು. ಯಾವುದಾದ್ರೂ ಒಂದು ಶೇರನ್ನ ಪ್ರಾಮಿನೆಂಟ್ ಇಂಡಿಸಸ್ಗೆ ಸೇರಿಸೋದು ಅಂತಂದ್ರೆ ಅದರ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ, ಮತ್ತೆ ಚಾನ್ಸ್ ಆಫ್ ಇನ್ವೆಸ್ಟರ್ಸ್ ಡೂಯಿಂಗ್ ರಿಸರ್ಚ್ ಮತ್ತೆ ಅದನ್ನ ಇನ್ವೆಸ್ಟ್ಮೆಂಟಿಗೆ ಚಾಯ್ಸ್ ಮಾಡಿಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ವಾಟ್ ವಾಸ್ ದ ಫಾರ್ಮರ್ ನೇಮ್ ಆಫ್ ಝೈಡಸ್ ಲೈಫ್ ಸೈನ್ಸಸ್ ಕಂಪನಿ? ನಿಮ್ಮ ಮುಂದೆ 4 ಆಯ್ಕೆಗಳು: ರ್ಯಾನ್ಬ್ಯಾಕ್ಸ್ ಹೆಲ್ತ್ ಕೇರ್, ಕ್ಯಾಡಿಲಾ ಹೆಲ್ತ್ ಕೇರ್, ಥೈರೋಕೇರ್ ಹೆಲ್ತ್, ಅಲೆಂಬಿಕ್ ಫಾರ್ಮಾ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.